ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಒಂದು ಕಡೆ ಮಾನವೀಯತೆಯ ಕೊಲೆ ಇದ್ರೆ ಮತ್ತೊಂದು ಕಡೆ ಇಂಡಸ್ಟ್ರಿ ತಲೆ ತಗ್ಗಿಸುವಂಥ ಕೆಲಸ. ಸೊ ಈ ಒಂದು ಘಟನೆಯಿಂದ ಇಂಡಸ್ಟ್ರಿಗೆ ಯಾವ ರೀತಿಯಿಂದ ಕೆಟ್ಟ ಪರಿಣಾಮ ಬೀರಬಹುದು ಅಂತ ಮಾತನಾಡೋಕ್ಕೆ ನಮ್ಮ ಜೊತೆ ಎಲ್ಲ ಹರಿವೇಲು ಅವರು ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ. ಸರ್, ರೇಣುಕಾಸ್ವಾಮಿ ಅವರ ಕೊಲೆ ಪ್ರಕರಣ ನಿಜಕ್ಕೂ ಒಂದು ಕಡೆ ನಮ್ಮ ಇಂಡಸ್ಟ್ರಿ ತಲೆ ತಗ್ಗಿಸುವಂಥ ಕೆಲಸ. ಈ ಥರದೊಂದು ಯಾರು ಊಹೆನೂ ಮಾಡಿರಲಿಲ್ಲ. ಈ ಒಂದು ಪ್ರಕರಣ ಇಂಡಸ್ಟ್ರಿಗೆ ಯಾವ ಮಟ್ಟಕ್ಕೆ ಕಪ್ಪು ಚುಕ್ಕೆಯಾಗಿ ಉಳ್ಕೊಳ್ಳುತ್ತೆ ಅಂತ. ಸರ್, ನನ್ನ ಚಲನಚಿತ್ರೋದ್ಯಮದ ಬಗ್ಗೆ ಮಾತಾಡ್ತೀನಿ. ಚಲನಚಿತ್ರೋದ್ಯಮ ಬೆಳೆದು ಬಂದ ದಾರಿ ಬಗ್ಗೆ ಮಾತಾಡ್ತೀನಿ. ನಾವು ಹೆಂಗೆ ಬದುಕಿದ್ವು, ಹಿರಿಯರು ಹೆಂಗೆ ಬದುಕಿದ್ರು, ಒಬ್ಬ ಸಾಹಿತಿಗಳು ಕೆ ಉದಯಶಂಕರ್ ಅವರು ಇರ್ಬೋದು, ಆರ್.ಎನ್. ಗೋಪಾಲ್ ಸಾಹೇಬ್ರು ಇರ್ಬೋದು, ಅಣ್ಣವರು, ವಿಷ್ಣುವರ್ಧನ್ ಜಿ, ಅವರು ಪಿಲ್ಲರ್ಗಳು ಸರ್. ಅವ್ರು ಹಾಕ್ಕೊಟ್ಟಂಥ ಬುನಾದಿ ಇದೆಯಲ್ಲ, ಆ ಬುನಾದಿಲಿ ಬೆಳೆದವ್ರು ನಾವು, ಕಷ್ಟದಿಂದ ಬಂದವರು. ಸಾಕಷ್ಟು ಕಲಾವಿದರು ಕಷ್ಟದಿಂದ ಬಂದವರೇ. ಯಾರು ಬಿಡ್ತೇನೆ ಆಗರ್ಭ ಶ್ರೀಮಂತರಲ್ಲ ಸರ್, ಗರ್ಭ ಶ್ರೀಮಂತಿಕೆ ಇಟ್ಕೊಂಡು ಬಂದವ್ರು ನಾವು. ಭಾಳ ಜನ ಹೇಳ್ತಾರೆ ಏನು ಬೇಲೂರೇ ಗರ್ಭ ಶ್ರೀಮಂತಿಕೆ ಅಂತ. ಅಂದರೆ ತಾಯಿ ಹೊಟ್ಟೆಲಿದ್ದಾಗ ಆ ಗರ್ಭದಲ್ಲಿ ನಮಗೆ ಸಂಸ್ಕಾರ ಸಂಸ್ಕೃತಿ ಕೊಟ್ಟಿದ್ದಾರೆ, ಅದು ಶ್ರೀಮಂತಿಕೆ. ಎಷ್ಟು ಸಾವಿರ ಕೋಟಿ ಇದೆ, ಯಾವ ಕಾರಲ್ಲಿ ಬರ್ತೀವಿ, ಯಾವ ಕಾರಲ್ಲಿ ಹೋಗ್ತೀವಿ, ಅದಲ್ಲ ಸರ್. ಹುಟ್ಟುವಾಗ ತಾಯಿ ಹೊಟ್ಟೆಲಿ ಹುಟ್ಟೋದು, ಹೋಗೋವಾಗ ಇಲ್ಲ ಮಣ್ಣು ಇಲ್ಲ ಬೆಂಕಿ, ಇದಂತೂ ಸತ್ಯ, ನಗ್ನ ಸತ್ಯ, ಎಲ್ಲರೂ ಗೊತ್ತಿರೋದೆ. ಈ ಸಣ್ಣ ಜೀವಕ್ಕೋಸ್ಕರ ಈ ಉಸಿರು. ಇವತ್ತು ನಾನು ಲಹರಿ ವೇಲು ಸರ್, ಇವತ್ತು ಮನೆಗಿದೆ, ನಾಳೆ ಬೆಳಿಗ್ಗೆ ಎದ್ದೊಳ್ತೀವಿ ಅಂತ ಗೊತ್ತಿಲ್ಲ, ಅದು ಯಾರ ಕೈಲೂ ಇಲ್ಲ. ಅದು ನಾವಿರೋ ಸಣ್ಣ, ಇಲ್ಲಿ ಬರೋದು ಹಿಂಗೆ ಬಂದು ಹಿಂಗೆ ಹೋಗ್ತೀವಿ ಅಣತೆ, ಯಾವಾಗ ಆರೋಗ್ಯ ಗೊತ್ತಿಲ್ಲ. ಈ ಸಮಯದಲ್ಲಿ ನಾವು ಏನು ಮಾಡೋಗ್ತೀವಿ ಅನ್ನೋದು ಭಾಳ ಇಂಪಾರ್ಟೆಂಟ್ ಸರ್. ಸಮಾಜಕ್ಕೆ ಏನು ಕೊಟ್ಟು ಹೋಗ್ತೀವಿ. ಇಂಡಸ್ಟ್ರಿನಲ್ಲಿ ಮಾತಾಡಬೇಕು, ನಾವು ಉಸಿರು ನಿಂತದ್ದು ಕೂಡ ಮಾತಾಡಬೇಕು. ನಾನು ಯಾರಿಗೂ ಹೇಳ್ತಾ ಇದ್ದೆ ಮೊನ್ನೆ, ಕಾಂಪಿಟೇಷನ್ ಯಾವುದ್ರಲ್ಲಿ ಇರಬೇಕು, ಯಾವುದೇ ಕ್ಷೇತ್ರ ಆಗಿರ್ಬೋದು, ಕಾಂಪಿಟೇಷನ್ ಯಾವುದ್ರಲ್ಲಿ ಇರಬೇಕು ಅಂತಂದರೆ ದುಡ್ಡಿನಲ್ಲ ರೀ, ಆಸ್ತಿನಲ್ಲ. ಕಾಂಪಿಟೇಷನ್ನು ಅಕಸ್ಮಾತ್ ನಾಳೆ ಲಹರಿ ವೇಲು ಪಾರ್ಥಿವ ಶರೀರವಾಗಿ ಹೋಗ್ಬಿಟ್ಟು ಸಾರ್ ಹಂಗೆ ಅನ್ಬೇಡಿ ಸರ್ ದಯಮಾಡಿ ಅಂದು ಇಲ್ಲ, ಹೋಗೋದೇ ಅಲ್ವಾ. ಅಲ್ಲಿ ನಾನು ಕಣ್ಮುಚ್ಕೊಂಡ್ಬಿಟ್ಟಿರ್ತೀನಿ, ಅಲ್ಲಿ ಜಗಳ ಮಾಡ್ಬೇಕು ಬಂದ್ಬಿಟ್ಟು ಈ ಶರೀರಕ್ಕೆ ನಾನು ಕೈ ಕೊಡ್ತೀನಿ ಅಂತ. ಅಲ್ಲಿ ಕಾಂಪಿಟೇಷನ್ ಇರಬೇಕು ಸರ್. ಮಾನವೀಯತೆ ಬೇಕಾಗುತ್ತೆ, ಮನುಷ್ಯತ್ವ ಬೇಕಾಗುತ್ತೆ. ಅಧಿಕಾರ, ಸೆಲೆಬ್ರಿಟಿ, ನಾನು ದೊಡ್ಡವನು, ನಾನು ಐಷಾರಾಮಿ ಕಾರಲ್ಲಿ ಬರ್ತಾ ಇದ್ದೀನಿ, ನಾನು ದೊಡ್ಡ ಮನೆ ಕಟ್ಬಿಟ್ಟಿದ್ದೀನಿ, ಇಲ್ಲ ಬ್ಯಾಂಕ್ ಬ್ಯಾಲೆನ್ಸ್ ಸಿಕ್ಕಾಪಟ್ಟೆ ಇದೆ, ಅದೆಲ್ಲ ಸರ್ ಜೀವನ ಬೇರೆ ಇದೆ. ಹೆಣ್ಣವ್ರ ಪಿಕ್ಚರು ಉದಾಹರಣೆ ಬಂಗಾರದ ಮನುಷ್ಯ ನೋಡಿ, ಎಷ್ಟು ಜನ ಬದಲಾವಣೆ ಆದರು, ಎಷ್ಟು ಜನ ಹಳ್ಳಿಗಳಿಗೆ ಹೋಗ್ಬಿಟ್ಟು ಮತ್ತೆ ವ್ಯವಸಾಯ ಸ್ಟಾರ್ಟ್ ಮಾಡಿದ್ರು. ಆ ಹಾಡುಗಳು ಕೇಳಿ ಕುಟುಂಬವನ್ನು ಹೆಂಗೆ ಇಟ್ಕೊಬೇಕು, ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿ ಎಂಬ ದೇವವೇ ನಮಗಾಧಾರ. ಆ ಹಾಡು ಕೇಳಿದ್ರೆ ನಾವು ಜಾಯಿಂಟ್ ಫ್ಯಾಮಿಲಿ ಸರ್, 36 ಜನ ಇದ್ದೀವಿ. ಆ ಹಾಡು ಕೇಳಿದಾಗೆಲ್ಲ ನಾವು ಇನ್ನೂ ಒಟ್ಟಿಗೆ ಇರಬೇಕಪ್ಪ, ಜೊತೆಲೇ ಇರಬೇಕಪ್ಪ. ಅಂಥ ಹಾಡುಗಳು, ಅಂಥ ಸಿನಿಮಾ, ಅಂಥ ಇಂಡಸ್ಟ್ರಿ ಸರ್ ನಮ್ಮ ಕನ್ನಡ ಇಂಡಸ್ಟ್ರಿ. ಅದ್ಭುತವಾಗಿ ಭಾಳ ಜನ ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ ನಮ್ಮ ಇಂಡಸ್ಟ್ರಿಗೆ. ಇವತ್ತಿಗೂ ಎಷ್ಟೋ ಕಲಾವಿದರು, ನಾನು ಹೆಸರಿಲಿಕ್ಕೆ ಇಷ್ಟಪಡಲ್ಲ, ಸ್ವಾಭಿಮಾನ ಇಂಪಾರ್ಟೆಂಟ್, ಸ್ವಾರ್ಥಕ್ಕೆ ಬದುಕಿಲ್ಲ ಸರ್. ಅವ್ರಿಗೆ ಹೊಟ್ಟೆ ಇಟ್ಟಿಲ್ಲದೆ ಇದ್ರು ಕೂಡ ಪಕ್ಕದ ಮನೆಯವ್ರು ಹೋಗಿ ಕೇಳಲ್ಲ, ಅಂಥ ಕಲಾವಿದರು ಇವತ್ತಿಗೂ ಇದ್ದಾರೆ. ಆ ಕಲಾವಿದರಿಗೆ ನಾನು ಸೆಲ್ಯೂಟ್ ಮಾಡ್ತೇನೆ. ಕಲಾವಿದರಿದ್ದಾರೆ, ಮ್ಯೂಸಿಕ್ ಇಂಡಸ್ಟ್ರಿಲಿದ್ದಾರೆ, ಜೀವನವನ್ನು ಪ್ರಾಣವನ್ನು ಒತ್ತೆಯಾಗಿಟ್ಟವ್ರು ಇದ್ದಾರೆ ಸರ್ ನಮ್ಮ ಇಂಡಸ್ಟ್ರಿಗೆ. ನಾವು ಅವ್ರನ್ನೆಲ್ಲ ನೋಡಬೇಕಾಗುತ್ತೆ. ಯಾವುದೇ ಒಂದು ಇತಿಹಾಸ ನೋಡ್ಬೇಕು ಸರ್, ನಾವು ಬೆಳೆದು ಬಂದ ದಾರಿ ನೋಡಬೇಕು, ನಮ್ಮನ್ನು ಜನ ಹೆಂಗೆ ನೋಡ್ತಾ ಇದ್ದಾರೆ, ನಾವು ಜನಕ್ಕೆ ನಾವು ಏನು ಉತ್ತರ ಕೊಡ್ಬೇಕು ನಾಳೆ, ಭಾಳ ಇಂಪಾರ್ಟೆಂಟ್ ಸರ್ ಜೀವನದಲ್ಲಿ. ಲಹರಿ ವೇಲು ಸರ್ ಇವತ್ತು ಮಾಡಿದ್ಯಾರು? ಇದೇ ಕನ್ನಡಿಗರು, ಇದೇ ಪತ್ರಕರ್ತರ ಮಿತ್ರರು. ಲಹರಿ ಇರುತ್ತೆ, ಲಹರಿ ಇರಲೇಬೇಕು, ಅದು ಕಾಪಾಡ್ಕೊಳ್ಳೋದು ನನ್ನ ಜವಾಬ್ದಾರಿ. ವೇಲು ಇರಲ್ಲ ನಾಳೆ. ಸೊ ಆ ಗೌರವ, ಭಯ, ಭಕ್ತಿ ಸಮಾಜದಲ್ಲಿ ನಮ್ಮನ್ನು ನೋಡ್ತಾ ಇದ್ದಾರಪ್ಪ. ಒಂದು ಮಾತಾಡೋ ಒಂದು ಪದ ಬಳಕೆ ಇದೆಯಲ್ಲ ಸರ್, ಆ ಪದ ಬಳಕೆ ಕೂಡ ನಾನು ಇವತ್ತು ಮಾತಾಡಬೇಕು ಅಂದರೆ ಯಾವುದೇ ಮೈಕು, ಕ್ಯಾಮ್ರಾ ಏನೇ ಇಟ್ಟರೂ ಕೂಡ ಬಹಳ ಭಯ ಪಡ್ತೀನಿ. ಯಾಕಂದರೆ ಆ ಭಯ ಇದ್ರೇ ನಮಗೆ ನಾವು ಜೀವನದಲ್ಲಿ ಒಂದು ಗುರಿ ಮುಟ್ಬೋದು. ಭಯ ಇಲ್ಲದೆ ಇದ್ದರೆ ಅನಾಹುತಗಳಾಗ್ತದೆ ಸರ್, ಭಾಳ ಅನಾಹುತಗಳಾಗುತ್ತೆ. ತುಂಬ ಮುಖ್ಯವಾಗಿ ಮಾತುಗಳನ್ನು ಹೇಳಿದರೆ, ಸೊ ಅದರಲ್ಲಿ ಈ ವಿಚಾರ ಅಂತ ಗೊತ್ತಾಡ್ತಾರೆ. A2 ಆರೋಪಿಯಾಗಿ ನಟ ದರ್ಶನ್ ಅಂತ ಹೆಸರು ಕೇಳಿದಾಗಲೇ ಒಂದು ನಮಗೊಂಥರ ನೋವಾಗುತ್ತೆ. ನಮ್ಮೊಬ್ಬ ಸ್ಟಾರ್ ನಟ
ಈ ಒಂದು ಪ್ರಕರಣದಲ್ಲಿ ಮುನ್ನೆಲೆ ಸಿಲುಕಿರುವಂಥದ್ದು. ನೀವು ನೋಡಿದಂಥ ದರ್ಶನ್, ಯಾಕಂದರೆ ಸಾಕಷ್ಟು ಸಿನಿಮಾಗಳದ್ದು ಆಡಿಯೋ ಹಾಕಿ ನಿಮ್ಮ ಹತ್ರನೇ ಇದೆ, ಸಾಕಷ್ಟು ಸಿನಿಮಾಗಳದ್ದು ಅನಾಥರಾಗಲಿ ಮತ್ತೊಂದಾಗಲಿ. ನೋಡಿದಾಗ ಪುರ್ಕಿ ಪಿಕ್ಚರ್ ಆಡಿಯೋ ಲಾಂಚ್ ಮಾಡಿದಾಗ ಮಗು ಸರ್, ಅವ್ರ ತಾಯಿಯವರು ಕೂಡ ನಮ್ಮ ಆಫೀಸ್ ಬಂದಿದ್ದರು, ಭಾಳ ಎಮೋಷ್ನಲ್ ಅವರು, ನನಗೆ ಅಷ್ಟು ಪರಿಚಯ. ಅದಾದಮೇಲೆ ಅವರು ಬೆಳೀಲಿ ಸರ್, ಎಲ್ಲ ಬೆಳಿಬೇಕು, ಚೆನ್ನಾಗಿರಬೇಕು ಇಂಡಸ್ಟ್ರಿನಲ್ಲಿ ನಾವು ಬೆಳೆದ ಮೇಲೆ ಇಂಡಸ್ಟ್ರಿನೂ ಚೆನ್ನಾಗಿರ್ಬೇಕು ಸರ್, ಅದು ಬೇಕಾಗುತ್ತೆ. ಆಮೇಲೆ ಜವಾಬ್ದಾರಿ ಇದೆ, ನಮಗೆ ಭಾಳ ಜವಾಬ್ದಾರಿ ಇದೆ ಸರ್. ಸುಮ್ಮನೆ ಒಂದು ಹೆಸರು ಮಾಡಿಬಿಡೋದು ಅಷ್ಟು ಈಸಿ ಅಲ್ಲ. ಆ ಹೆಸರು ಬಂದ ಮೇಲೆ ಅದನ್ನು ಕಾಪಾಡ್ಕೊಂಡು ಹೋಗೋದಿದೆಯಲ್ಲ, ತುಂಬ ಕಷ್ಟ ಇದೆ. ಅದನ್ನು ನಾವು ಜವಾಬ್ದಾರಿಯುತವಾಗಿ ಭಯಭಕ್ತಿಯಿಂದ ಕಾಪಾಡ್ಕೊಳ್ಬೇಕಾಗುತ್ತೆ. ಯಾಕಂದರೆ ಹಿರಿಯರು ನೋಡಿ ಸರ್, ಯಾರೇ ನಮ್ಮನ್ನು ಬಿಟ್ಟೋದವರು, ಅಣ್ಣವ್ರು ಇರ್ಬೋದು, ವಿಷ್ಣುವರ್ಧನ್ ಜಿ ಇರ್ಬೋದು, ಅಂಬರೀಷ್ ಅಣ್ಣ ಇರ್ಬೋದು, ಶಂಕರ್ ನಾಗ್ ಅವ್ರು ಇರ್ಬೋದು, ವ್ಯಕ್ತಿತ್ವ ನೋಡಿ, ಆ ವ್ಯಕ್ತಿತ್ವ ಭಾಳ ಇಂಪಾರ್ಟೆಂಟ್ ಸರ್. ನಾವು ಅದನ್ನು ಆ ಹೆಜ್ಜೆಗಳು ಗುರ್ತಿದೆಯಲ್ಲ, ಅದನ್ನು ಫಾಲೋ ಮಾಡಬೇಕಾಗುತ್ತೆ ನಾವು. ಸಿಂಪ್ಲಿಸಿಟಿ, ಹ್ಯುಮಿಲಿಟಿ, ಅಹಂ ಅನ್ನೋದು ಇರಬಾರ್ದು ಸರ್ ಮನುಷ್ಯನಿಗೆ, ಯಾರಿಗೇ ಆಗಲಿ, ಯಾವುದೇ ಕ್ಷೇತ್ರದಲ್ಲಾಗಲಿ. ನಾನು ಭಾಳ ಜನ ಕೇಳ್ತೀನಿ, ತೊಗೊಂಡೋಗೋದು ಏನಿಲ್ಲ ರೀ, ಎಲ್ಲ ಬಿಟ್ಟೋಗೋದೆ, 4 ಒಳ್ಳೆ ಮಾತು. ಆಮೇಲೆ ಯಾರಿಗೇ ಆಗಲಿ, ಅವರು ಶ್ರೀಮಂತರು, ಬಡವರು, ಮಾಧ್ಯಮ ವರ್ಗದವರು ನೋಡಬೇಡಿ, ಎಲ್ಲರಿಗೂ ಒಂದೇ ಥರ ಇದೆ. ಆವಾಗ ನಿಮಗೆ ಜನ ಪ್ರೀತಿ ಮಾಡ್ತಾರೆ. ಆಮೇಲೆ ಏನಿಲ್ಲ ಸರ್, ಇದು ಬರೀ ಒಂದು ಚರ್ಮ ಇದು. ನಾಳೆ ದಿನ ಇಲ್ಲ ಅಂದೇಟ್ಗೆ 5 ನಿಮಿಷ ಆ ಫರ್ನೆಸ್ಸಲ್ಲಿ ಹಾಕ್ದೇಟ್ಗೆ ಹಿಂಗೆ ಹಾಕ್ಬಿಡ್ತೀವಿ ನಾವು. ಇದಕ್ಕೆ ಯಾಕೆ ಸರ್ ಇದು? ಯಾಕೆ ಇಷ್ಟೊಂದು ಒತ್ತಲಾಟ, ಯಾಕೆ ಇಷ್ಟೊಂದು ಸೆಣಸಾಟ? ಬೇಕಾಗಿಲ್ಲ ಸರ್. ನನಗೆ ಗೊತ್ತಿರೋ ಮಟ್ಟಿಗೆ 48 ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಇದ್ದೀವಿ ಸರ್. ನಾನು ಒಂದೇ ಒಂದು ಹೇಳಲಿಕ್ಕೆ ಬಯಸ್ತೀನಿ, ನಮಗೆ ಚಲನಚಿತ್ರೋದ್ಯಮ ಭಾಳ ಜನ ಭಾಳ ಕಷ್ಟಪಟ್ಟು ಬೆಳೆಸಿದ್ದಾರೆ. ಅದು ಸಿನಿಮಾ ನಟರು ಇರ್ಬೋದು, ನಟೀರು ಇರ್ಬೋದು, ಹಿರಿಯರು, ನಾವು ಕಳ್ಕೊಂಡಂಥವರು, ಸಾಹಿತಿಗಳು, ಗಾಯಕಿಯರು, ವಾದ್ಯ ಸಂಗೀತಗಾರರು, ಅವ್ರನ್ನೂ ಕೂಡ ನಾನು ನೆನೆಸ್ಕೊತೀನಿ. ನಮ್ಮ ಅಗಲದವ್ರನ್ನಾಗಲಿ ಇರೋರಾಗಲಿ, ನಿರ್ಮಾಪಕರು, ಮನೆ ಮಠ ಮಾಡ್ಕೊಂಡವರು ಇವತ್ತಿಗೂ ಇದ್ದಾರೆ ಸರ್. ಅವರೆಲ್ಲೂ ಬಂದು ಹೇಳಲ್ಲ ನಾವು ಮನೆ ಮಠ ಮಾಡ್ಕೊಂಡಿದ್ದೀನಿ ಅಂತ. ಅದು ತ್ಯಾಗ. ನಿರ್ಮಾಪಕ ಒಂದು ಮನೆ ಮಠ ಮಾಡ್ಕೊಂಡಿದ್ದಾನೆ ಅಂದರೆ ಸಿನಿಮಾಗೋಸ್ಕರ ತ್ಯಾಗ ಮಾಡಿದ್ದಾನೆ ಸರ್. ಯಾರು ಗೊತ್ತಾಗಲ್ಲ. ಭಾಳ ಜನ ಅನ್ಕೊಂತಾರೆ, ಸಿನಿಮಾ ಮಾಡ್ಬಿಟ್ಟು ಮನೆ ಮಠ ಮಾಡ್ಕೊಂಡು ಅಲ್ಲ. ಸ್ಯಾಕ್ರಿಫೈಸ್ ಇಸ್ ಲೈಫ್. ಜೀವನವನ್ನು ಸ್ಯಾಕ್ರಿಫೈಸ್ ಮಾಡಿದ್ದಾರೆ ಸರ್. ಅಷ್ಟೆಲ್ಲ ಜನ ಸ್ಯಾಕ್ರಿಫೈಸ್ ಮಾಡಿ ಕಟ್ಟಿದಂಥ ಇಂಡಸ್ಟ್ರಿ ಕಾರ್ಮೋಡಕ್ಕೆ ಸಿಲುಕಬಾರ್ದು ಸರ್. ಕಾರ್ಮೋಡಕ್ಕೆ. ಆಮೇಲೆ ಒಂಥರ ಇದು ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ಇದು ಬರುತ್ತೆ ನೋಡಿ ಸರ್, ವರ್ಷಕ್ಕೊಂದ್ಸಲಿ ಸೂರ್ಯಗ್ರಹಣ, ಚಂದ್ರಗ್ರಹಣ, ಸೋಲಾರ್ ಎಕ್ಲಿಪ್ಸ್ ಅಂಡ್ ಲೂನಾರ್ ಎಕ್ಲಿಪ್ಸ್ ಅಂತ ಹೇಳ್ತಾರೆ. ಆ ಥರ ಆಗಿಬಿಡುತ್ತೆ. ಬಟ್ ಒಂದು ಇದು ಶಾಶ್ವತ ಅಲ್ಲ. ನಾವು ಇದರಿಂದ ಹೊರಗಡೆ ಬಂದೇ ಬರ್ತೀವಿ. ಏನೇ ಸರ್, ಒಂದು ಆಗಬಾರ್ದು ಆಗಿಬಿಡುತ್ತೆ ಜೀವನದಲ್ಲಿ, ಆಯಿತಾ? ಆಗಬಾರ್ದು, ಯಾರಿಗೂ ಯಾವ ಥರ ತಪ್ಪಾಗಬಾರ್ದು ಸರ್. ಕ್ಷಮೆ ನೋಡಿ ಸರ್, ನಮಗೆ ಟೈಮ್ ಇಲ್ಲ ಅಂತೀವಿ. ಮೇಲ್ಗಡೆ ಭಗವಂತನಿಗೆ ಅವ್ರಿಗೆ ಟೈಮ್ ಇದೆಯಾ ಸರ್? ನಾವು ಇಲ್ಲೇ ಅನುಭವಿಸ್ಬೇಕಾಗುತ್ತೆ. ಇವಾಗ ಲಹರಿವೇಲು ಒಂದು ತಪ್ಪು ಮಾಡ್ದ ಅಂತಂದರೆ ಇಮ್ಮಿಡಿಯೇಟಾಗಿ ಅದು ರೆಡಿ ಇರುತ್ತೆ, ಉತ್ತರ ಕೊಡ್ತಾರೆ ಭಗವಂತ. ಯಾರಿಗೂ ನಾನು ನೋವು ಪಡಿಸಿದ್ರೆ ನನಗೆ ಖಂಡಿತ ಕಚ್ಚಿಟ್ಬಿಟ್ಟು ನೋವು. ನಾನು ಮೆಣಸಿನ್ಕಾಯಿ ತಿನ್ಬಿಟ್ಟು ನಾಳೆ ನಿಮಗೆ ಪ್ರಾಬ್ಲಮ್ ಆಗಬೇಕು ಅಂದರೆ ಬೆಳಿಗ್ಗೆ ಆಗಲ್ಲ ಸರ್. ಹಸೆ ಮೆಣಸಿನ್ಕಾಯಿ ತಿಂದವನು ನಾನೇ ಅನುಭವಿಸ್ಬೇಕಾಗುತ್ತೆ. ಆಮೇಲೆ ಯಾರಿಗೂ ದುಃಖ, ಇನ್ನೊಬ್ಬರ ಕಣ್ಣಲ್ಲಿ ನೀರು ಹಾಕ್ಸೋದಿರಲಿ, ಇನ್ನೊಬ್ಬರಿಗೆ ನೋವು ಮಾಡೋದು, ಅದನ್ನು ನಮಗೇನು ಸಿಕ್ಕಲ್ಲ ಸರ್, ಏನೂ ಸಿಕ್ಕಲ್ಲ. ದಯಮಾಡಿ ಕೈ ಮುಗಿದು ಕೇಳ್ಕೊತೀನಿ, ಯಾವುದೇ ಕ್ಷೇತ್ರದಲ್ಲಿ ಯಾರೇ ಆಗಿರಿ, ಯಾರಿಗೂ ನೋವು ಮಾಡೋಕ್ಕೆ ಹೋಗ್ಬೇಡಿ, ಅನ್ಯಾಯ ಮಾಡೋಕ್ಕೆ ಹೋಗ್ಬೇಡಿ, ಅವಮಾನ ಮಾಡೋಕ್ಕೆ ಹೋಗ್ಬೇಡಿ. ಅವರು ಅವಮಾನ ಪಟ್ಟವರು, ನೋವು ತಿಂದವರು ಮಾತ್ರ ಗೊತ್ತು ಅವ್ರಿಗೆ ಎಷ್ಟು ನೋವಾಗಿರುತ್ತೆ, ಎಷ್ಟು ಅವಮಾನ ಆಗಿರುತ್ತೆ ಅಂತ. ನಮ್ಮ ಒಂದು ಕ್ಷಣದಲ್ಲಿ ನಾವು ಒಂದು ಕೆಟ್ಟ ಪದ ಬಳಕೆ ಮಾಡಿಬಿಡ್ಬೋದು, ಇಲ್ಲ ಅವ್ರಿಗೆ ನಿಂದಿಸ್ಬಿಡ್ಬೋದು. ಬಟ್ ಅವ್ರ ಜೀವನ ಪರ್ಯಂತ ಬದುಕಿರೋ ತನಕ ಅನ್ನಿಸ್ಕೊಂಡು ಇರ್ತಾನಲ್ಲ, ಅವನಿಗೆ ಮಾತ್ರ ಗೊತ್ತಾಗುತ್ತೆ ಸರ್. ಬೇಡ ಅವನು ಮನುಷ್ಯ, ನಾವೆಲ್ಲ ಮನುಷ್ಯರು ಸರ್. ಮನುಷ್ಯರಾಗಿ ನೋಡಿ ಸಾಕು, ಮುಗಿದೋಯ್ತು, ಸಿಂಪಲ್ ಲೈಫು. ಅದು ಬಿಟ್ಬಿಟ್ಟು ಯಾಕೆ ಸರ್ ಇದೆಲ್ಲ ಬೇಕು, ಈಗೋ ಯಾಕೆ ಸರ್ ಬೇಕು, ನನ್ನದು ಬೇಕಾಗಿಲ್ಲ ಸರ್. ದಾಸರು 800 ವರ್ಷಗಳ ಮುಂಚೆ ಸತ್ಯವಂತರಿಗಿದು ಕಾಲವಲ್ಲ ಆಗಲೇ ಬರೆದ್ಬಿಟ್ರು ಸರ್. ದುಷ್ಟ ಜನರಿಗಿದು ಸುಭೀಕ್ಷ ಕಾಲ ಅಂತ ಆಗಲೇ 800 ವರ್ಷದ ಮುಂಚೆನೆ. ಬಟ್ ಪ್ರಪಂಚ ಹಂಗಿದ್ದಾಗ ನಾವು ಭಾಳ ಕೇರ್ಫುಲ್ಲಾಗಿ ನಡಿಬೇಕಾಗುತ್ತೆ.
ಆಮೇಲೆ ಸಂಸ್ಕಾರ ಬೇಕಾಗುತ್ತೆ ಸರ್. ಸಂಸ್ಕಾರ ಮನೆಯಿಂದನೇ ಬರೋದು. ತಂದೆ ತಾಯಿಂದರು ಬಡವರು ಬಗ್ಗರು ಏನೇ ಆಗಿರ್ಬೋದು, ಯಾರು ಕೂಡ ಒಳ್ಳೆ, ನನ್ನ ಮಗ ಒಳ್ಳೆದಾಗಲಿ, ನನ್ನ ಮಗಳು ಚೆನ್ನಾಗಿ ಇರಲಿ, ನನ್ನ ಕುಟುಂಬ ಚೆನ್ನಾಗಿರಲಿ ಅಂತ ಬಯಸ್ತಾರೆ. ಸೊ ಅದನ್ನು ನಾವು ಭಾಳ ಕೇರ್ಫುಲ್ಲಾಗಿ ಆ ಮನೆ ಗೌರವವನ್ನು, ಮನೆತನದ ಗೌರವವನ್ನು, ಚಲನಚಿತ್ರೋದ್ಯಮದ ಗೌರವವನ್ನು ಜವಾಬ್ದಾರಿಯಿಂದ ನಾವು ನಿಭಾಯಿಸ್ತೀವಿ ಸರ್. ಇದೊಂದು ಇತ್ತೀಚಿನ ಒಂದಷ್ಟು ಘಟನೆಗಳು ನೋಡ್ತಾ ಇದ್ರೆ ಅಂದರೆ ಸಂಗಡಿಗರು ಸುತ್ತಮುತ್ತ ಇರೋರು ಭಾಳ ಎಷ್ಟು ಮುಖ್ಯ ಅಂತ ಅನ್ಸುತ್ತೆ. ಅಂದರೆ ಯಾಕಂದರೆ ಒಂದು ಸಿನಿಮಾ 2 ಸಿನಿಮಾ ಆದ ತಕ್ಷಣ ಸುತ್ತಮುತ್ತ ಹೊಗಳು ಭಟ್ರನ್ನ ಇಟ್ಕೊಳ್ಳೋದಾಗಲಿ ಸಾಕಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ಇದನ್ನೆಲ್ಲ ಮಾತಾಡ್ತಾರೆ. ಈ ವಿಚಾರದ ಕೂಡ ಹಂಗೆ ಆಯ್ತಾ ಅಂತ? ಯಾಕಂದರೆ ನೆನೆ ಒಬ್ಬರ ಜೊತೆ ಮಾತಾಡ್ತಾರೆ, ಅಣ್ಣವ್ರು ಯಾಕೆ ಆ ಮಟ್ಟಿಗೆ ಗುರುತಿಸ್ಕೊತಾ ಇದ್ರೆ, ಯಾವಾಗಲೂ ಮುಂದಾಲೋಚನೆ ಯಾಕೆ ಇರ್ತಾ ಇತ್ತು ಅಂದರೆ ಅವ್ರು ಸುತ್ತಮುತ್ತ ಇದ್ದವರು ಬರ್ಗೂರು ರಾಮಚಂದ್ರಪ್ಪ ಆಗಲಿ, ಉದಯ್ ಶಂಕರ್ ಅವರಾಗಲಿ, ಈ ಥರ ಒಂದು ಬುದ್ಧಿವಂತರೇ ಅದರ ತಿಳ್ಕೊಳ್ಳೋಂಥವ್ರು, ಯೋಚನೆ ಮಾಡೋವಂಥವ್ರು ಸುತ್ತಮುತ್ತ ಇದ್ರು. ಸೊ ಅಂಥವ್ರು ಬೇಕಾಗಿರುತ್ತೆ ಸಂಗಡಿಗರಾಗಿ ಅಂತ. ಸತ್ಯವಾಗಿ ಅದನ್ನು ನಾನು ಒಪ್ಕೋತೀನಿ ಸರ್. ಯಾಕೆಂದರೆ ನಾವು ಇವತ್ತು ಲಹರಿ ಸಂಸ್ಥೆ, ನಮ್ಮ ಕುಟುಂಬ ಸಮಾಜದಲ್ಲಿ ನಮ್ಮ ಗುರುತಿಸಿದ್ದಾರೆ ಅಂದರೆ ನಾವು ಮಾಡಿದಂಥ ಸಂಘ ಅಂದರೆ, ಉದಾಹರಣೆಗೆ ಡಾಕ್ಟರ್ ಕಂಬಾರು ಸಾಹೇಬರು, ನಿಸಾರ್ ಅಹಮದ್ ಸಾಹೇಬರು, ಡಾಕ್ಟರ್ ಸಿಲ್ಲಿಗೇನವರು, ಒಬ್ಬರಲ್ಲ ಸರ್, GS ಯುರೋದಪ್ಪ ಸಾಹೇಬರು, ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಸಾಹೇಬರು, ಇವನ್ನೆಲ್ಲ ಹತ್ತಿರದಿಂದ ನೋಡಿದ್ದೀವಿ ಸರ್. ನೋಡಿ ಆ ಸಾಹಿತ್ಯವನ್ನು ಓದಿ ನಾವು ನಿಜವಾಗ್ಲೂ ಅದೃಷ್ಟವಂತರು. ನಾನು ಕನ್ನಡ ಮೀಡಿಯಮಲ್ಲಿ ಓದಿ ಸಾರ್ಥಕ ನನಗೆ. ನಾನು ಇವನ್ನೆಲ್ಲ ಈ ಕವಿಗಳನ್ನ ಇಷ್ಟು ಹತ್ತಿರದಿಂದ ನೋಡ್ತೀನಿ, ಇವ್ರದ್ದೆಲ್ಲ ಹಾಡುಗಳು ಬಿಡುಗಡೆ ಮಾಡ್ತೀವಿ ಅಂತ ಗೊತ್ತಿರಲಿಲ್ಲ ನಮಗೆ. ಅವ್ರ ಜೊತೆಲೆಲ್ಲ ಪಳಗಿದ್ದಕ್ಕೆ, ಅವರು ಮಾಡಿದ ಆಶೀರ್ವಾದಕ್ಕೆ ಸಿನಿಮಾ ಇಂಡಸ್ಟ್ರಿನಲ್ಲಿ ಮತ್ತು ಚಿ ಉದಯಶಂಕರ್ ಸಾಹೇಬರು, ಆರ್.ಎನ್. ಜೋಗೋಪಾಲ್ ಅವರು, ಹಂಸಲೇಖ ಅವ್ರು ಬರೆದಂಥ ಅವರು ಈ ಭೂಮಿ ಬಣ್ಣದ ಬುಗ್ರಿ ತಗೊಳ್ಳಿ ಸರ್, ಅದರಲ್ಲಿ ಇಡೀ ಆ ಹಾಡು ಕೇಳಿಬಿಟ್ರೆ ಎಲ್ಲ ಕಂಪ್ಲೀಟ್ ಜೀವನ ಹೆಂಗೆ ಕಟ್ಕೊಬೇಕು, ಬದುಕಿ ಹೆಂಗೆ ಕಟ್ಕೊಬೇಕು ಅಂತ ಸಾರಿ ಹೇಳ್ತಾರೆ. ಆಡಿಸಿ ನೋಡು, ಬೀಳಿಸಿ ನೋಡು, ಉಳ್ಳಿ ಹೋಗೋದು, ಏನೇ ಬರಲಿ ಯಾರಿಗೆ ಸೊತ್ತು ತಲೆಗೆ ಬಾಗೋದು. ಯಾವುದಕ್ಕೆ? ಒಳ್ಳೆಯದಕ್ಕೆ. ಎಂತೆಂಥ ಹಾಡುಗಳು ಅದೆಲ್ಲ ಕೇಳಿ ಅವ್ರ ಸಂಘ ಮಾಡಿದ್ದಕ್ಕೆ ಸರ್ ಇವತ್ತು ಈ ಪದಗಳು, ಈ ಲಹರಿ ವೇಲು, ಈ ಥರ ಪದಗಳು ಮಾತಾಡಲಿಕ್ಕೆ ಆಗುತ್ತೆ. ಸಂಘ ಭಾಳ ಇಂಪಾರ್ಟೆಂಟ್ ಸರ್. ನಾವು ನೆಗೆಟಿವ್ ಎನರ್ಜಿ ಜೊತೆಲಿದ್ರೆ ನಮಗೆ ನೆಗೆಟಿವೇ ಆಗುತ್ತೆ. ನಾವು ಪಾಸಿಟಿವ್ ಎನರ್ಜಿ ಜೊತೆಲಿದ್ದರೆ ಪಾಸಿಟಿವೇ ಆಗುತ್ತೆ. ನಾನು ಇವತ್ತಿಗೂ ಅಷ್ಟೇ ಒಂದು ಕೆಟ್ಟ ಪದವನ್ನು ನನ್ನ ಬಾಯಿಂದ ಬರಲ್ಲ ಸರ್. ಯಾರಾದ್ರೂ ಕೆಟ್ಟದ್ದು ಮಾತಾಡ್ತಾ ಅಂದ್ರೂ ಕೇಳಿಸ್ಕೊಳ್ಳಲ್ಲ. ನಾನು ಅಲ್ಲಿಂದ ಹೊರಟ್ಬಿಡ್ತೀನಿ. ನಾನು ನಮ್ಮ ಬೇಡಪ್ಪ, ದೊಡ್ಡವ್ರ ಸವಾಸ ನಮ್ಗೆ ಬೇಡ ಅಂತ ಬೇಕಾಗಿಲ್ಲ ಸರ್. ಇವಾಗ ನಾನೇನಾದರೂ ಕೆಟ್ಟದ್ದು ಮಾಡಿದ್ರೆ ನಮ್ಮ ಮನೆಯಲ್ಲಿ ಅದೇ ಮಾಡ್ತಾರೆ ಮಕ್ಕಳು. ಕನ್ನಡಿ ಸರ್ ಇದು. ನಾನು ಹೆಂಗಿರ್ತೀನೋ ಹಂಗೆ ಮಕ್ಕಳು ಮಾಡ್ತಾರೆ. ನಾನು ಕೇರ್ಫುಲ್ ಆಗಿರ್ಬೇಕಲ್ಲ. ನಾನು ಸಮಾಜಕ್ಕೆ ಏನು ಕೊಟ್ಟೆ ಅಂತ ಒಳ್ಳೇದು ಕೊಟ್ಟರೆ ನಮ್ಮ ಮಕ್ಕಳು ಕೂಡ ಒಳ್ಳೇದು ಕೊಡೋಕೆ ಹೋಗ್ತಾರೆ. ನಮ್ಮ ಅಪ್ಪ ಅಮ್ಮಂದು ಮರ್ಯಾದೆ ಕಾಪಾಡಬೇಕಪ್ಪ, ಮನೆಯದು ಮರ್ಯಾದೆ ಕಾಪಾಡಬೇಕು, ಮಂತ್ರನದು ಮರ್ಯಾದೆ ಮನೆ ಮರ್ಯಾದೆ ಕಾಪಾಡಿಬಿಟ್ರೆ ನೀವು ಆಟೋಮೆಟಿಕಾಗಿ ಚಲನಚಿತ್ರೋದ್ಯಮದ ಮರ್ಯಾದೆ ಕಾಪಾಡ್ದಂಗೆ ಸರ್. ಮನೆಯಿಂದನೇ ಬರ್ಬೇಕು ಸರ್. ನಮಗೆ ಮನೆಯೇ ಸತ್ಯ ಅದು. ಯಾಕಂದರೆ ನಾನು ಸತತವಾಗಿ ನೋಡ್ಕೊಂಬಂದುಬಿಟ್ಟಿದ್ದೀನಿ. ಎಷ್ಟು ಇಂಥ ಇನ್ಸಿಡೆಂಟ್ಗಳಾಗಿದೆ. ನಮಗೂ ಅವಮಾನಗಳಾಗಿದೆ, ಇಲ್ಲ ಅಂತಲ್ಲ, ಅವಮಾನ ಆಗಿದೆ, ನೋವು ಪಟ್ಟಿದ್ದೀವಿ. ಬಟ್ ಅವಮಾನ ಮಾಡಿದವರು ನಾನು ಅವಮಾನ ಮಾಡೋಕ್ಕೆ ಹೋಗಿಲ್ಲ. ಭಗವಂತನ ಬಿಟ್ಬಿಟ್ಟೆ, ಉತ್ತರ ಅವ್ರು ಕೊಡ್ತಾರೆ. ನಾವು ಸಾಧನೆ ಮಾಡ್ಬೇಕು ಸರ್. ಕಣ್ಣಲ್ಲಿ ನೀರು ಹಾಕ್ಕೊಂಡಿದ್ದೀವಿ, ಕಣ್ಣಲ್ಲಿ ನೀರು ಹಾಕಿಲ್ಲ ಯಾರಿಗೂ, ನಾವು ಹಾಕ್ಸಿಲ್ಲ. ಕಣ್ಣಲ್ಲಿ ನೀರು ಹಾಕ್ಕೊಂಡಿದ್ದೀವಿ ಸರ್, ನಾವು ಯಾರಿಗೂ ಹಾಕ್ಸಿಲ್ಲ, ಹಾಕ್ಲೂಬಾರ್ದು. ನಾನು ಭಾಳ ಸಲ ಹೇಳ್ತೀನಿ ನೋಡ್ರಿ, ಮನುಷ್ಯನಿಗೆ ಯಾರ ಕಣ್ಣಲ್ಲಿ ನೀರು ಬರಲ್ವೋ ಅವನು ಮನುಷ್ಯ ಅಲ್ಲ. ಹಾಡಿಗೆ, ಯಾವುದೇ ಹಾಡಿಗೆ ಒಂದ್ಸಲಿ ಗುನುಗು ಹಿಂಗೆ ತಲೆ ಅಲ್ಲಾಡ್ತಲ್ಲೋ ಅವ್ನು ಮನುಷ್ಯ ಅಲ್ಲ ಅಂತ. ಏನು ಸರ್ ಹಿಂಗಂತೀರ ಅಂತ. ಹ್ಞೂ ರೀ, ಎಷ್ಟು ಲಕ್ಷ ಕೋಟಿ ಇದ್ರೂ ಕೂಡ ಇವೆರಡು ಗುಣ ಇದ್ರೇನೆ ರೀ ಮನುಷ್ಯ. ಇಲ್ಲ ನಾನು ಮನುಷ್ಯನೇ ಅಲ್ಲ ಅಂತೀನಿ ನಾನು. ವಿಕೃತ ಮನೋಭಾವ ಅದು, ವಿಕೃತ ಮನೋಭಾವ ಸರ್. ನಮ್ಮ ಜೀವನ ಭಾಳ ಸಿಂಪಲ್ ಸರ್. ಬೆಳಿಗ್ಗೆ ಎದ್ದೊಳ್ತೀವಿ, ವಾಕಿಂಗ್ ಹೋಗ್ತೀವಿ, ಇಲ್ಲ ವ್ಯಾಯಾಮ ಮಾಡ್ತೀವಿ, ಇಲ್ಲ ದೇವ್ರ ಪೂಜೆ ಮಾಡ್ತೀವಿ, ಪೂಜೆ ಮಾಡ್ಬಿಟ್ಟು ಆಫೀಸ್ಗೆ ಹೋಗ್ತೀವಿ, ನಮ್ಮ ಕೆಲಸ ಕಾರ್ಯ ಮುಗಿಸ್ಕೊಂಡು ಮನೆಗೆ ಬರ್ತೀವಿ, ಇಲ್ವಾ? ಇಲ್ಲ ಸಂಜೆ ಯಾವುದೋ ಸಮಾರಂಭಗಳು ಅವತ್ತು ಕೂತ್ಕೊಂಡು ಅಷ್ಟೇ ಮುಗಿದೋಯ್ತು. ನಾವು ಇಷ್ಟನ್ನೇ ಕರೆಕ್ಟಾಗಿ ಗಟ್ಟಿಯಾಗಿ ನಾವು ದಿನಚರಿ ಪಾಲಿಸ್ಬಿಟ್ರೆ ನಮ್ಗೆ ಯಾವ ತೊಂದರೆನೂ ಆಗಲ್ಲ ಸರ್. ನಾವು ಸಮಾಜಘಾತಕರಾಗಬಾರ್ದು ಸರ್. ಆಯಿತಾ? ನಮ್ಮ ಕೈಲಿ ಒಳ್ಳೇದು ಮಾಡೋಣ, ಇಲ್ವಾ? ದೊಡ್ಡವರಲ್ಲ, ಕೈ ಕಟ್ಟು ಬಾಯಿ ಮುಚ್ಚು ಅಷ್ಟೇ. ನನಗೆ ಗೊತ್ತಿರೋದು ಅಷ್ಟೇ ಸರ್ ಜೀವನದಲ್ಲಿ. ಒಂದು ಹೇಳಲಿಕ್ಕೆ ಬಯಸ್ತೀನಿ ಸರ್, ಇಡೀ ಚಲನಚಿತ್ರೋದ್ಯಮಕ್ಕೆ ಭಗವಂತ ಆಶೀರ್ವಾದ ಮಾಡಿದ್ದಾರೆ. ಆಗುತ್ತೆ, ಹೋಗೋದು ಬರುತ್ತೆ ಹೋಗುತ್ತೆ. ಬಟ್ ನಮ್ಮ ಚಲನಚಿತ್ರೋದ್ಯಮ ಗಟ್ಟಿಯಾಗೇ ಇರುತ್ತೆ. ಬಟ್ ಬರೋ ನಿರ್ಮಾಪಕರಿಗೆ ಎಲ್ಲರಿಗೂ ಕೂಡ ನಾನು ಒಳ್ಳೇದು ಆಶಿಸ್ತೀನಿ. ಒಳ್ಳೆ ಸಿನಿಮಾ ಮಾಡಿ, ನಟರು ನಟಿಯರು ಕೂಡ ಅಷ್ಟೇ, ಒಳ್ಳೆ ಸಿನಿಮಾ ಮಾಡಿ.
ನೋಡಿ ಅಣ್ಣವ್ರು ಯಾಕೆ ಹಂಗೆ ಬೆಳೆದ್ರು, ವಿಷ್ಣುವರ್ಧನ್ ಸಾಹೇಬ್ರು ಯಾಕೆ ಹಂಗೆ ಅಷ್ಟು ದೊಡ್ಡ ಎತ್ತರಕ್ಕೆ ಬೆಳೆದ್ರು ಅಂದರೆ ಸಾಂಸಾರಿಕ ಚಿತ್ರಗಳು, ಕಾದಂಬರಿ ಭರಿತ ಚಿತ್ರಗಳು ಮಾಡಿದ್ರೆ ಇವತ್ತಿಗೂ ಜನ ನೋಡ್ತಾರೆ. ಅದು ಕೊಡಿ, ಅದು ಕೊಟ್ಟರೆ ಎಲ್ಲ ನಾವು ಚೆನ್ನಾಗಿರ್ತೀವಿ, ಕುಟುಂಬನೂ ಚೆನ್ನಾಗಿರ್ತದೆ, ಎಲ್ಲ ಚೆನ್ನಾಗಿರ್ತದೆ. ಥ್ಯಾಂಕ್ ಯು ಸೊ ಮಚ್ ಸರ್. ಹೌದು ಸರ್. ಎಸ್, ಇದಿಷ್ಟು ಲಹರಿ ವೇಲು ಅವರ ಮತ್ತು ಕ್ಯಾಮ್ರಾ ಪರ್ಸನ್ ರೋಷನ್ ಜೊತೆ ಲೋಕಸ್ ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.